ಹಾಯ್ ಫ್ರೆಂಡ್ಸ್, ಭಾರತ ಕ್ರಿಕೆಟ್ ಲೋಕದ ಲೆಜೆಂಡ್ಗಳು ಯಾರು? 1990ರ ದಶಕದ ಆಟಗಾರರು ಈಗ ಏನ್ ಮಾಡ್ತಿದ್ದಾರೆ? 2011ರ ವಿಶ್ವಕಪ್ ಹೀರೋಗಳ ಕತೆ ಏನಾಯ್ತು? ಕ್ರಿಕೆಟ್ ಬದುಕಿಗೆ ವಿದಾಯ ಹೇಳಿ ರಾಜಕೀಯಕ್ಕೆ ಬಂದವರು ಯಾರು? ಟೀಮ್ ಇಂಡಿಯಾದಲ್ಲಿ ಮಿರ ಮಿಂಚುತ್ತಿದ್ದವರು ಸಡನ್ ಆಗಿ ಮಾಯವಾಗಿದ್ದು ಹೇಗೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಸೌರವ್ ಗಂಗೂಲಿ ಭಾರತ ಕ್ರಿಕೆಟ್ ಕಂಡ ಯಶಸ್ವಿ ಕ್ಯಾಪ್ಟನ್ಗಳಲ್ಲಿ ಸೌರವ್ ಗಂಗೂಲಿ ಕೂಡ ಒಬ್ರು. ದಾದಾ ಅಂತಲೇ ಕರೆಸಿಕೊಳ್ಳುವ ಇವರು ಬಿಸಿಸಿಐ ಅಧ್ಯಕ್ಷರೂ ಆಗಿದ್ರು. ಸದ್ಯ IPL ನ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಡೈರೆಕ್ಟರ್ ಆಫ್ ಕ್ರಿಕೆಟ್ ಆಗಿದ್ದಾರೆ. ಮೊಹಮ್ಮದ್ ಕೈಫ್ ಭಾರತದ ಬೆಸ್ಟ್ ಫೀಲ್ಡರ್ ಅಂತ ಹೆಸರು ಮಾಡಿದವರಲ್ಲಿ ಕೈಫ್ ಕೂಡ ಒಬ್ರು. ಇವರು 2018ರಲ್ಲಿ ಎಲ್ಲಾ ರೀತಿಯ ಕ್ರಿಕೆಟ್ ಬದುಕಿಗೆ ವಿದಾಯ ಹೇಳಿದ್ರು. ಈ ನಡುವೆ ಕಾಂಗ್ರೆಸ್ ಸೇರಿ ಎಲೆಕ್ಷನ್ಗೂ ಸ್ಪರ್ಧಿಸಿದ್ರು, ಆದ್ರೆ ಸೋಲು ಕಂಡ್ರು. ಈಗ ಎಲ್ಲವನ್ನು ಬಿಟ್ಟು ಆರಾಮದಾಯಕ ಜೀವನ ನಡೆಸುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ. ಜಹೀರ್ ಖಾನ್ ಭಾರತದ ಸ್ಪೀಡ್ ಬೌಲರ್ಗಳಲ್ಲಿ ಒಬ್ಬರು. ಈ ಜಹೀರ್ ಖಾನ್ ಇವರು 2017ರಲ್ಲಿ ಎಲ್ಲಾ ರೀತಿಯ ಕ್ರಿಕೆಟ್ಗೆ ವಿದಾಯ ಹೇಳಿದ್ರು. ಈಗ ಪ್ರೋಸ್ಪೋರ್ಟ್ ಫಿಟ್ನೆಸ್ ಅಂಡ್ ಸರ್ವಿಸ್ ಅನ್ನೋ ಸಂಸ್ಥೆ ನಡೆಸುತ್ತಿದ್ದಾರೆ. ಯುವರಾಜ್ ಸಿಂಗ್ 2007ರ T20 ವಿಶ್ವಕಪ್ ಮತ್ತು 2011ರ ಒನ್ ಡೇ ಕ್ರಿಕೆಟ್ ವಿಶ್ವಕಪ್ ಹೀರೋ ಈ ಯುವರಾಜ್ ಸಿಂಗ್ ಇವರು 2019ರಲ್ಲಿ ಕ್ರಿಕೆಟ್ ಬದುಕಿಗೆ ವಿದಾಯ ಹೇಳಿದ್ರು. ಈಗ ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಜೊತೆಗೆ ಕ್ಯಾನ್ಸರ್ ನಿಂದ ಗೆದ್ದು ಬಂದ ಇವರು ವಿ ಕ್ಯಾನ್ ಅನ್ನೋ ಹೆಸರಲ್ಲಿ ಸೇವಾ ಸಂಸ್ಥೆ ನಡೆಸುತ್ತಿದ್ದಾರೆ. ಇದರ ಮೂಲಕ ಕ್ಯಾನ್ಸರ್ ಪೀಡಿತರಿಗೆ ಸಹಾಯ ಮಾಡ್ತಿದ್ದಾರೆ. ಇರ್ಫಾನ್ ಪಠಾಣ್ ಟೀಮ್ ಇಂಡಿಯಾದಲ್ಲಿ ಆಲ್ರೌಂಡರ್ ಆಗಿ ಮಿಂಚಿದ ಇರ್ಫಾನ್ ಪಠಾಣ್ 2020ರಲ್ಲಿ ಕ್ರಿಕೆಟ್ ಬದುಕಿಗೆ ವಿದಾಯ ಹೇಳಿದ್ರು. ಇವರು ತಮ್ಮ ಸಹೋದರ ಯೂಸುಫ್ ಪಠಾಣ್ ಜೊತೆ ಸೇರಿ ಕ್ರಿಕೆಟ್ ಅಕಾಡೆಮಿ ನಡೆಸುತ್ತಿದ್ದಾರೆ. VVS ಲಕ್ಷ್ಮಣ್ ಟೀಮ್ ಇಂಡಿಯಾದಲ್ಲಿ ರಾಹುಲ್ ದ್ರಾವಿಡ್ ಬಿಟ್ರೆ ಗೋಡೆ ಅಂತ ಕರೆಸಿಕೊಳ್ಳುವ ಮತ್ತೊಬ್ಬ ಬ್ಯಾಟ್ಸ್ಮನ್ ಈ VVS ಲಕ್ಷ್ಮಣ್. ಇವರು 2012ರಲ್ಲಿ ಕ್ರಿಕೆಟ್ ಬದುಕಿಗೆ ವಿದಾಯ ಹೇಳಿದ್ರು. ನಂತರ ವಿವಿಧ ಹುದ್ದೆಗಳನ್ನ ಅಲಂಕರಿಸಿದ ಇವರು ಈಗ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿಯ ಅಧ್ಯಕ್ಷರಾಗಿದ್ದಾರೆ. ರಾಹುಲ್ ದ್ರಾವಿಡ್ ಟೀಮ್ ಇಂಡಿಯಾ ಮಾಜಿ ನಾಯಕ, ವಿಕೆಟ್ ಕೀಪರ್, ಬ್ಯಾಟಿಂಗ್ಗೆ ನಿಂತ್ರೆ ಗೋಡೆ ಅಂತಲೇ ಫೇಮಸ್. ಇವರು 2012ರಲ್ಲಿ ಕ್ರಿಕೆಟ್ ಬದುಕಿಗೆ ವಿದಾಯ ಹೇಳಿದ್ರು. ನಂತರ ವಿವಿಧ ಹುದ್ದೆಗಳನ್ನ ನಿಭಾಯಿಸಿದ್ರು. ಸದ್ಯ ಟೀಮ್ ಇಂಡಿಯಾದ ಹೆಡ್ ಕೋಚ್ ಆಗಿದ್ದಾರೆ. ಜಾವಗಲ್ ಶ್ರೀನಾಥ್ ಟೀಮ್ ಇಂಡಿಯಾ ಕಂಡ ಬೆಸ್ಟ್ ಸ್ಪೀಡ್ ಬೌಲರ್ಗಳಲ್ಲಿ ಇವರು ಒಬ್ರು. ಇವರು 2003ರ ವಿಶ್ವಕಪ್ ನಂತರ ಕ್ರಿಕೆಟ್ ಬದುಕಿಗೆ ವಿದಾಯ ಹೇಳಿದ್ರು. ಈಗ ICC ಪಂದ್ಯಗಳ ರೆಫ್ರಿ ಆಗಿ ಕೆಲಸ ಮಾಡ್ತಿದ್ದಾರೆ. ಅನಿಲ್ ಕುಂಬ್ಳೆ ಭಾರತದ ಸ್ಪಿನ್ ಮಾಂತ್ರಿಕ ಅಂತಲೇ ಫೇಮಸ್ ಆದವರು ಅನಿಲ್ ಕುಂಬ್ಳೆ. 2012ರಲ್ಲಿ ಕ್ರಿಕೆಟ್ ಬದುಕಿಗೆ ವಿದಾಯ ಹೇಳಿದ ಇವರು IPL ನಲ್ಲಿ, ICC ಕ್ರಿಕೆಟ್ ನಲ್ಲಿ ವಿವಿಧ ಹುದ್ದೆಗಳನ್ನ ನಿಭಾಯಿಸಿದ್ರು. ಈಗ IPL ನ ಪಂಜಾಬ್ ಕಿಂಗ್ಸ್ ತಂಡದ ಹೆಡ್ ಕೋಚ್ ಮತ್ತು ಡೈರೆಕ್ಟರ್ ಆಫ್ ಕ್ರಿಕೆಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ಹರ್ಭಜನ್ ಸಿಂಗ್ ದೂಸರಾ ಬೌಲಿಂಗ್ಗೆ ಫೇಮಸ್ ಆದ ಭಾರತೀಯ ಸ್ಪಿನ್ನರ್ ಹರ್ಭಜನ್ ಸಿಂಗ್. ಇವರು 2021ರಲ್ಲಿ ಕ್ರಿಕೆಟ್ ಬದುಕಿಗೆ ವಿದಾಯ ಹೇಳಿದ್ರು. 2022ರಲ್ಲಿ ಆಮ್ ಆದ್ಮಿ ಪಕ್ಷದಿಂದ ರಾಜ್ಯಸಭೆಗೆ ಆಯ್ಕೆ ಆಗಿದ್ದು ಹಾಲಿ ಸಂಸದರಾಗಿದ್ದಾರೆ. ವೀರೇಂದ್ರ ಸೆಹವಾಗ್ ಒಂದ್ ಟೈಮಲ್ಲಿ ಭಾರತದ ಬೆಸ್ಟ್ ಓಪನರ್ಸ್ ಅಂದ್ರೆ ಒಬ್ರು ಸಚಿನ್ ತೆಂಡೂಲ್ಕರ್, ಮತ್ತೊಬ್ರು ವೀರೇಂದ್ರ ಸೆಹವಾಗ್. ತಮ್ಮ ಹೊಡಿಬಡಿ ಆಟದಿಂದಲೇ ಫೇಮಸ್ ಆದ ಇವರು 2015ರಲ್ಲಿ ಎಲ್ಲಾ ರೀತಿಯ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ರು. ನಂತರ ವಿವಿಧ ಹುದ್ದೆಗಳನ್ನ ನಿಭಾಯಿಸಿದ್ರು. ಈಗ ನ್ಯಾಷನಲ್ ಆಂಟಿ ಡೋಪಿಂಗ್ ಏಜೆನ್ಸಿಯ ಸದಸ್ಯರಾಗಿದ್ದಾರೆ. ಸಚಿನ್ ತೆಂಡೂಲ್ಕರ್ ದಾಖಲೆಗಳ ಮೇಲೆ ದಾಖಲೆ ಬರೆದು ಕ್ರಿಕೆಟ್ ದೇವರು ಅಂತ ಫೇಮಸ್ ಆದವರು ಸಚಿನ್ ತೆಂಡೂಲ್ಕರ್. 2013ರಲ್ಲಿ ಎಲ್ಲಾ ರೀತಿಯ ಕ್ರಿಕೆಟ್ಗೆ ವಿದಾಯ ಹೇಳಿದ ಇವರು ICC ಮತ್ತು BCCIನಲ್ಲಿ ವಿವಿಧ ಹುದ್ದೆಗಳನ್ನ ನಿಭಾಯಿಸಿದ್ರು. ರಾಜ್ಯಸಭೆ ಸದಸ್ಯರಾಗಿಯೂ ಕೆಲಸ ಮಾಡಿದ್ರು. ಈಗ ಉದ್ಯಮಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಅಜರುದ್ದೀನ್ ಮೂರು ವಿಶ್ವಕಪ್ನಲ್ಲಿ ಭಾರತದ ನಾಯಕತ್ವ ವಹಿಸಿದ್ದವರು ಈ ಅಜರುದ್ದೀನ್. ಆದ್ರೆ 2000ನೇ ಇಸವಿಯಲ್ಲಿ ಅಜರುದ್ದೀನ್ ವಿರುದ್ಧ ಮ್ಯಾಚ್ ಫಿಕ್ಸಿಂಗ್ ಆರೋಪ ಕೇಳಿಬಂತು. ಸಿಬಿಐ ತನಿಖೆ ನಡೆದ ಬಳಿಕ BCCI ಅಜರುದ್ದೀನ್ ರನ್ನು ಜೀವನ ಪರ್ಯಂತ ಕ್ರಿಕೆಟ್ ಆಡದಂತೆ ಬ್ಯಾನ್ ಮಾಡಿತು.
2009ರಲ್ಲಿ ಕಾಂಗ್ರೆಸ್ ಸೇರಿದ ಇವರು ಉತ್ತರ ಪ್ರದೇಶದ ಮೊರಾದಾಬಾದ್ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ವಿನ್ ಕೂಡ ಆಗಿದ್ರು. ಸದ್ಯ 2019ರಿಂದ ಹೈದರಾಬಾದ್ ಕ್ರಿಕೆಟ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿದ್ದಾರೆ. ಗೌತಮ್ ಗಂಭೀರ್ 2011ರ ವಿಶ್ವಕಪ್ ಹೀರೋಸ್ ಲಿಸ್ಟ್ ನಲ್ಲಿ ಗೌತಮ್ ಗಂಭೀರ್ ಕೂಡ ಇದ್ದಾರೆ. ಇವರು 2018ರಲ್ಲಿ ಎಲ್ಲಾ ಮಾದರಿಯ ಕ್ರಿಕೆಟ್ಗೆ ವಿದಾಯ ಹೇಳಿದ್ರು. 2019ರಲ್ಲಿ ಬಿಜೆಪಿ ಸೇರಿ ಪೂರ್ವ ದೆಹಲಿ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಸಂಸದರಾದ್ರು. ಸದ್ಯ ಕೋಲ್ಕತಾ ನೈಟ್ ರೈಡರ್ಸ್ ತಂಡದ ಮೆಂಟರ್ ಕೂಡ ಆಗಿದ್ದಾರೆ. ಅಜಿತ್ ಅಗರ್ಕರ್ ಟೀಮ್ ಇಂಡಿಯಾ ಆಲ್ರೌಂಡರ್ ಆಟಗಾರರಲ್ಲಿ ಅಜಿತ್ ಅಗರ್ಕರ್ ಕೂಡ ಒಬ್ರು. ಇವರು 2013ರಲ್ಲಿ ಎಲ್ಲಾ ಮಾದರಿಯ ಕ್ರಿಕೆಟ್ಗೆ ವಿದಾಯ ಹೇಳಿದ್ರು. ನಂತರದಲ್ಲಿ ಕ್ರಿಕೆಟ್ ಅನಾಲಿಸ್ಟ್ ಆಗಿ ವರ್ಕ್ ಮಾಡೋಕೆ ಶುರು ಮಾಡಿದ್ರು. ಸದ್ಯ ಬಿಸಿಸಿಐ ಸೆಲೆಕ್ಷನ್ ಕಮಿಟಿಯ ಚೇರ್ಮನ್ ಕೂಡ ಆಗಿದ್ದಾರೆ. ಆಶೀಶ್ ನೆಹ್ರಾ 1999ರಿಂದ 2 ದಶಕಗಳ ಕಾಲ ಟೀಮ್ ಇಂಡಿಯಾ ಸ್ಪೀಡ್ ಬೌಲರ್ ಆಗಿ ಮಿಂಚಿದ ಆಟಗಾರ ಈ ಆಶೀಶ್ ನೆಹ್ರಾ. ಇವರು 2017ರಲ್ಲಿ ಕ್ರಿಕೆಟ್ಗೆ ವಿದಾಯ ಹೇಳಿದ್ರು. ಆದ್ರೆ 2018-19ರ IPL ನಲ್ಲಿ RCB ಬೌಲಿಂಗ್ ಕೋಚ್ ಆಗಿ ಕೆಲಸ ಮಾಡಿದ್ರು. 2022ರಲ್ಲಿ ಹೊಸದಾಗಿ ಬಂದ ಗುಜರಾತ್ ತಂಡದ ಕೋಚ್ ಆದ್ರು. ಈ ಸಲ ಗುಜರಾತ್ ಜಾಯಿಂಟ್ಸ್ ತಂಡ IPL ಕಪ್ ಕೂಡ ಗೆಲ್ತು. ಸುರೇಶ್ ರೈನಾ 2005ರಿಂದ ಟೀಮ್ ಇಂಡಿಯಾದಲ್ಲಿ ಆಡಿದ ಸುರೇಶ್ ರೈನಾ 2020ರಲ್ಲಿ IPL ಸೇರಿದಂತೆ ಎಲ್ಲಾ ಮಾದರಿಯ ಕ್ರಿಕೆಟ್ಗೆ ವಿದಾಯ ಹೇಳಿದ್ರು. ಸದ್ಯ ಕಾಮೆಂಟೇಟರ್ ಆಗಿ ಕೆಲಸ ಮಾಡ್ತಿದ್ದಾರೆ. ರವಿಶಾಸ್ತ್ರಿ ಟೀಮ್ ಇಂಡಿಯಾ ಕಂಡ ಗ್ರೇಟ್ ಹಳೆ ಆಟಗಾರರಲ್ಲಿ ರವಿಶಾಸ್ತ್ರಿ ಕೂಡ ಒಬ್ರು. ಆಲ್ರೌಂಡರ್ ಆಗಿದ್ದ ಇವರು 1994ರಲ್ಲಿ ಕ್ರಿಕೆಟ್ ಬದುಕಿಗೆ ವಿದಾಯ ಹೇಳಿದ್ರು. ನಂತರ BCCI, ICCಯಲ್ಲಿ ವಿವಿಧ ಹುದ್ದೆಗಳನ್ನ ನಿಭಾಯಿಸಿದ್ರು. ಇವರು 2 ಸಲ ಟೀಮ್ ಇಂಡಿಯಾದ ಹೆಡ್ ಕೋಚ್ ಕೂಡ ಆಗಿದ್ರು. ಶ್ರೀಕಾಂತ್ 1983ರ ವಿಶ್ವಕಪ್ನ ಭಾಗವಾಗಿದ್ದ ಶ್ರೀಕಾಂತ್ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿದ್ರು. ಇವರು ನಂತರದಲ್ಲಿ ಟೀಮ್ ಇಂಡಿಯಾ ಕ್ಯಾಪ್ಟನ್ ಕೂಡ ಆಗಿದ್ರು. 1992ರಲ್ಲಿ ಕ್ರಿಕೆಟ್ ಬದುಕಿಗೆ ವಿದಾಯ ಹೇಳಿದ್ರು. ನಂತರದಲ್ಲಿ ಟೀಮ್ ಇಂಡಿಯಾ ಎ ತಂಡದ ಕೋಚ್ ಆಗಿ, ಕಾಮೆಂಟೇಟರ್ ಆಗಿ, IPL ತಂಡಗಳ ಅಂಬಾಸಿಡರ್ ಆಗಿ ಕೆಲಸ ಮಾಡಿದ್ದಾರೆ. ಕಪಿಲ್ ದೇವ್ 1983ರ ವಿಶ್ವಕಪ್ನ ರಿಯಲ್ ಹೀರೋ ಈ ಕಪಿಲ್ ದೇವ್. ವಿಶ್ವಕಪ್ ಗೆದ್ದು ಭಾರತದಲ್ಲಿ ಕ್ರಿಕೆಟ್ ಜ್ವರ ಬರುವಂತೆ ಮಾಡಿದ್ದು ಇವರೇ. 1994ರಲ್ಲಿ ಕ್ರಿಕೆಟ್ ಬದುಕಿಗೆ ವಿದಾಯ ಹೇಳಿದ್ರು. ನ್ಯಾಷನಲ್ ಕ್ರಿಕೆಟ್ ಟೀಮ್ಗೆ ಕೆಲ ಕಾಲ ಕೋಚ್ ಆಗಿ ಕೆಲಸ ಮಾಡಿದ್ರು. ಫ್ರೆಂಡ್ಸ್, ಇದು ಭಾರತದ ಆಲ್ ಟೈಮ್ ಫೇವರೇಟ್ ಕ್ರಿಕೆಟರ್ಸ್ ಕ್ರಿಕೆಟ್ ಬದುಕಿಗೆ ವಿದಾಯ ಹೇಳಿದ ಬಳಿಕ ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಲ್ಲಿ ನಿಮ್ಮ ಫೇವರೇಟ್ ಆಟಗಾರ ಯಾರು? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.